ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಒಂದು ಕೇವಲ ಗಿಡವಲ್ಲ, ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಯಾವ ಮನೆಯಲ್ಲಿ ತುಳಸಿ ಹಸಿರಾಗಿ ನಳನಳಿಸುತ್ತಾಳೋ ಅಲ್ಲಿ ಶ್ರೀಹರಿಯ ಕೃಪೆ, ಐಶ್ವರ್ಯ, ಸಕಾರಾತ್ಮಕ ಶಕ್ತಿ ಸದಾ ನೆಲೆಸಿರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಮನೆಗಳಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತಿದೆ. ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ, ಎಷ್ಟೇ ನೀರು ಹಾಕಿದರೂ ತುಳಸಿ ಗಿಡ ಪದೇ ಪದೇ ಒಣಗುತ್ತಿದೆ. ಕೆಲವೊಮ್ಮೆ ಎಲೆಗಳು ಕಪ್ಪಾಗುತ್ತವೆ, ಕೆಲವೊಮ್ಮೆ ಗಿಡಗಳು ಏಕಾಏಕಿ ಬಾಗುತ್ತವೆ, ಮತ್ತೊಮ್ಮೆ ಒಂದು ರಾತ್ರಿ ಒಳಗೆ ಸಂಪೂರ್ಣ ಒಣಗಿಬಿಡುತ್ತವೆ. ಇದು ಕೇವಲ ಹವಾಮಾನದ ಪರಿಣಾಮವೇ ಅಥವಾ ನಮ್ಮ ಮನೆಗೆ ಬರುತ್ತಿರುವ ಯಾವುದೋ ಎಚ್ಚರಿಕೆಯ ಸಂಕೇತವೇ? ಇಂದಿನ ಈ ವಿಡಿಯೋದಲ್ಲಿ ತುಳಸಿ ಗಿಡ ಒಣಗುವ ವೈಜ್ಞಾನಿಕ ಕಾರಣಗಳು, ಆಧ್ಯಾತ್ಮಿಕ ರಹಸ್ಯಗಳು, ಭಾನುವಾರ ಮತ್ತು ಸಂಜೆಯ ಸಮಯದಲ್ಲಿ ನಾವು ಮಾಡುವ ಆ ಒಂದು ಘನಘೋರ ತಪ್ಪು ಮತ್ತು ತುಳಸಿ ಗಿಡವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ತುಳಸಿಯ ಮಹತ್ವ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ತುಳಸಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಪುರಾಣಗಳ ಪ್ರಕಾರ ತುಳಸಿ ದೇವಿ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಳು. ಆದ್ದರಿಂದಲೇ ಪ್ರತಿಯೊಂದು ಮನೆಯಲ್ಲೂ ವಿಷ್ಣು ಪೂಜೆಯಲ್ಲೂ ತುಳಸಿ ದಳವನ್ನು ಬಳಸುತ್ತಾರೆ. ಹಳೆಯ ಕಾಲದಲ್ಲಿ ಮನೆಯ ಮುಂದೆ ತುಳಸಿ ಕಟ್ಟೆ ಇರುವುದು ಸಾಮಾನ್ಯವಾಗಿತ್ತು. ಯಾಕೆಂದರೆ ಹಿರಿಯರ ನಂಬಿಕೆಯ ಪ್ರಕಾರ ಯಾವ ಮನೆಯಲ್ಲಿ ತುಳಸಿ ಇರುತ್ತಾಳೋ ಅಲ್ಲಿ ದಾರಿದ್ರ್ಯ ಕಡಿಮೆಯಾಗುತ್ತದೆ, ಮನೆಯಲ್ಲಿ ಶಾಂತಿ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಸಂಜೆಯ ಸಮಯದಲ್ಲಿ ತುಳಸಿ ಬಳಿ ದೀಪ ಹಚ್ಚುವುದು ಕೇವಲ ಆಚರಣೆಯಲ್ಲ, ಅದು ಮನೆಯ ಶುದ್ಧತೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿತ್ತು. ತುಳಸಿ ಗಿಡ ಒಣಗಲು ಇರುವ ವೈಜ್ಞಾನಿಕ ಕಾರಣಗಳು. ಆದರೆ ಸ್ನೇಹಿತರೆ, ಪ್ರತಿ ವಿಷಯವನ್ನು ಕೇವಲ ಅಶುಭ ಎಂದು ನಂಬುವುದು ಸರಿಯಲ್ಲ. ಮೊದಲು ಅದರ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳಬೇಕು. ಹೆಚ್ಚು ನೀರು ಹಾಕುವುದು. ಬಹಳಷ್ಟು ಜನರಿಗೆ ಒಂದು ತಪ್ಪು ಅಭ್ಯಾಸವಿರುತ್ತದೆ. ಪ್ರತಿದಿನ ತುಂಬ ನೀರು ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ತುಳಸಿಗೆ ಅತಿಯಾದ ನೀರು ಹಾಕಿದರೆ ಬೇರುಗಳು ಕೊಳೆಯಲು ಪ್ರಾರಂಭಿಸುತ್ತವೆ. ಮೊದಲು ಎಲೆಗಳು ಹಳದಿಯಾಗುತ್ತವೆ, ನಂತರ ಗಿಡ ದುರ್ಬಲವಾಗುತ್ತದೆ, ಕೊನೆಗೆ ಸಂಪೂರ್ಣ ಒಣಗಿಬಿಡುತ್ತದೆ. ಸೂರ್ಯನ ಬೆಳಕು ಸಿಗದಿರುವುದು. ತುಳಸಿ ಗಿಡಕ್ಕೆ ಸೂರ್ಯನ ಬೆಳಕು ಅತ್ಯಗತ್ಯ. ದಿನಕ್ಕೆ ಕನಿಷ್ಠ 4 ಅಥವಾ 6 ಗಂಟೆಗಳ ಸೂರ್ಯನ ಬೆಳಕು ಸಿಗದಿದ್ದರೆ ಗಿಡ ನಿಧಾನವಾಗಿ ದುರ್ಬಲವಾಗುತ್ತದೆ. ಅದರ ಕಾರಣದಿಂದಲೇ ಮನೆಯ ಒಳಭಾಗದಲ್ಲಿ ಇಟ್ಟಿರುವ ತುಳಸಿ ಹೆಚ್ಚು ದಿನ ಆರೋಗ್ಯಕರವಾಗಿರುವುದಿಲ್ಲ. ಮಣ್ಣಿನ ಸಮಸ್ಯೆ. ತುಳಸಿಗೆ ಗಾಳಿ ಹರಿಯುವ ಹಗುರವಾದ ಮಣ್ಣು ಬೇಕು. ನಿಂತು ಹೀರಿಕೊಳ್ಳುವ ಮಣ್ಣಿನಲ್ಲಿ ಗಿಡ ಬೇಗ ಹಾಳಾಗುತ್ತದೆ. ಕೆಲವರು ಪ್ಲಾಸ್ಟಿಕ್ ಕುಂಡದಲ್ಲಿ ರಂಧ್ರವಿಲ್ಲದೆ ಗಿಡ ನೆಡುತ್ತಾರೆ. ಇದು ಕೂಡ ದೊಡ್ಡ ತಪ್ಪು. ಹುಳುಗಳು ಮತ್ತು ಫಂಗಸ್. ಎಲೆಗಳ ಕೆಳಭಾಗದಲ್ಲಿ ಬಿಳಿ ಕಲೆಗಳು ಅಥವಾ ಸಣ್ಣ ಹುಳುಗಳು ಕಾಣಿಸಿಕೊಂಡರೆ ಗಮನ ಕೊಡಬೇಕು. ಇವು ನಿಧಾನವಾಗಿ ಗಿಡದ ಶಕ್ತಿಯನ್ನು ಕುಗ್ಗಿಸುತ್ತವೆ. ಆಧ್ಯಾತ್ಮಿಕವಾಗಿ ತುಳಸಿ ಒಣಗುವುದು ಏನನ್ನು ಸೂಚಿಸುತ್ತದೆ? ಈಗ ಆಧ್ಯಾತ್ಮಿಕ ವಿಷಯವನ್ನು ನೋಡೋಣ. ಹಳೆಯ ನಂಬಿಕೆಗಳ ಪ್ರಕಾರ ಕೆಲವೊಮ್ಮೆ ತುಳಸಿ ಗಿಡದ ಸ್ಥಿತಿ ಮನೆಯ ವಾತಾವರಣವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ನಿರಂತರ ಜಗಳ, ಮನೆಯಲ್ಲಿ ಸದಾ ಜಗಳ, ಕೋಪ, ನಕಾರಾತ್ಮಕ ಮಾತುಗಳು ಇದ್ದರೆ ಅದರ ಪರಿಣಾಮ ಮನೆಯ ಶಕ್ತಿಯ ಮೇಲೂ ಬೀಳುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ತುಳಸಿ ಬಳಿ ಅಶುದ್ಧತೆ. ತುಳಸಿ ಬಳಿ ಕಸ ಹಾಕುವುದು, ಚಪ್ಪಲಿ ಬಿಡುವುದು ಅಥವಾ ಅಶುದ್ಧ ಪರಿಸರ ನಿರ್ಮಾಣ ಮಾಡುವುದು ಅಪಚಾರವೆಂದು ಪರಿಗಣಿಸಲಾಗಿದೆ. ಪೂಜೆಯಲ್ಲಿ ನಿರ್ಲಕ್ಷ್ಯ. ಕೆಲವರು ತುಳಸಿಗೆ ನೀರು ಹಾಕುತ್ತಾರೆ, ಆದರೆ ಭಕ್ತಿ ಇಲ್ಲದೆ ಕೇವಲ ಆಚರಣೆಯಂತೆ ಮಾಡುತ್ತಾರೆ. ಹಳೆಯ ಸಂಪ್ರದಾಯದ ಪ್ರಕಾರ ಭಕ್ತಿ ಮತ್ತು ಗೌರವವಿಲ್ಲದೆ ಮಾಡುವ ಪೂಜೆ ಫಲ ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ಭಾನುವಾರ ಮಾಡುವ ಆ ಒಂದು ತಪ್ಪು. ಸ್ನೇಹಿತರೆ, ಬಹಳಷ್ಟು ಹಿರಿಯರು ಭಾನುವಾರ ತುಳಸಿ ಎಲೆಗಳನ್ನು ಕೀಳಬಾರದು ಎಂದು ಹೇಳುತ್ತಾರೆ. ಯಾಕೆಂದರೆ ಆ ದಿನ ತುಳಸಿ ದೇವಿಗೆ ವಿಶ್ರಾಂತಿಯ ದಿನ ಎಂದು ಕೆಲ ಸಂಪ್ರದಾಯಗಳಲ್ಲಿ ನಂಬಿಕೆ ಇದೆ. ವಿಶೇಷವಾಗಿ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ತುಳಸಿ ದಳ ಕೀಳುವುದನ್ನು ತಪ್ಪಿಸುತ್ತಿದ್ದರು. ಈ ಸಮಯದಲ್ಲಿ ಎಲ್ಲೆಡೆ ಒಂದೇ ರೀತಿ ಇರುತ್ತಿರಲಿಲ್ಲ. ಕೆಲ ಕುಟುಂಬಗಳಲ್ಲಿ ಮಾತ್ರ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತು. ಸಂಜೆ ಸಮಯದಲ್ಲಿ ಮಾಡಬಾರದ ತಪ್ಪುಗಳು. ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಕೀಳುವುದು, ತುಳಸಿ ಬಳಿ ಜಗಳ ಮಾಡುವುದು,
ಕತ್ತಲೆಯಲ್ಲಿ ಬಿಡುವುದು ಅಥವಾ ಕಸ ಹಾಕುವುದು ಇವೆಲ್ಲವೂ ಅಶುಭ ಎಂದು ಹೇಳಲಾಗುತ್ತದೆ. ಅದರ ಬದಲು ಸಂಜೆಯ ಸಮಯದಲ್ಲಿ ತುಳಸಿ ಬಳಿ ದೀಪ ಹಚ್ಚಿದರೆ ಮನೆಯ ವಾತಾವರಣ ಸಕಾರಾತ್ಮಕವಾಗುತ್ತದೆ ಎಂಬ ನಂಬಿಕೆ ಇದೆ. ತುಳಸಿ ಗಿಡವನ್ನು ಆರೋಗ್ಯವಾಗಿ ಕಾಪಾಡಲು ಸರಿಯಾದ ವಿಧಾನ. ಈಗ ತುಳಸಿ ಸದಾ ಹಸಿರಾಗಿರಲು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಬೆಳಿಗ್ಗೆ ಮಾತ್ರ ಸ್ವಲ್ಪ ನೀರು ಹಾಕಿ, ಹೆಚ್ಚು ನೀರು ಹಾಕಬೇಡಿ. ಸೂರ್ಯನ ಬೆಳಕು ಸಿಗುವ ಜಾಗದಲ್ಲಿ ಇಡಿ. ವಾರಕ್ಕೊಮ್ಮೆ ಮಣ್ಣನ್ನು ಸಡಿಲಗೊಳಿಸಿ. ಒಣ ಎಲೆಗಳನ್ನು ತೆಗೆದುಹಾಕಿ. ನೈಸರ್ಗಿಕ ಗೊಬ್ಬರ. ತುಳಸಿಗೆ ರಾಸಾಯನಿಕ ಗೊಬ್ಬರಕ್ಕಿಂತ ನೈಸರ್ಗಿಕ ಗೊಬ್ಬರ ಉತ್ತಮ. ಉದಾಹರಣೆಗೆ ಗೋಮಯ ಗೊಬ್ಬರ, ಕಾಂಪೋಸ್ಟ್ ಇವು ಗಿಡವನ್ನು ಆರೋಗ್ಯವಾಗಿ ಇಡುತ್ತವೆ. ತುಳಸಿಯ ಬಳಿ ದೀಪ ಹಚ್ಚುವ ರಹಸ್ಯ. ಸಂಜೆಯ ಸಮಯದಲ್ಲಿ ತುಳಸಿ ಬಳಿ ದೀಪ ಹಚ್ಚುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮನೆಯ ವಾತಾವರಣ ಶುದ್ಧವಾಗುತ್ತದೆ. ಕುಟುಂಬದ ಸದಸ್ಯರು ಒಟ್ಟಾಗಿ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಬೆಳೆಸುತ್ತದೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಒಂದು ಸುಂದರವಾದ ಭಾರತೀಯ ಸಂಸ್ಕೃತಿ. ತುಳಸಿ ಗಿಡ ಸಂಪೂರ್ಣವಾಗಿ ಒಣಗಿದರೆ ಏನು ಮಾಡಬೇಕು? ತುಳಸಿ ಗಿಡ ಸಂಪೂರ್ಣವಾಗಿ ಒಣಗಿದರೆ ಅದನ್ನು ಕಸದ ಬುಟ್ಟಿಗೆ ಹಾಕಬೇಡಿ. ಗೌರವದಿಂದ ತೆಗೆದು ಮರದ ಕೆಳಗೆ ಇಡುವುದು ಅಥವಾ ಹರಿಯುವ ನೀರಿಗೆ ಬಿಡುವುದು ಉತ್ತಮ ಎಂದು ಸಂಪ್ರದಾಯ ಹೇಳುತ್ತದೆ. ನಂತರ ಆ ಜಾಗವನ್ನು ಸ್ವಚ್ಛಗೊಳಿಸಿ ಹೊಸ ತುಳಸಿ ನೆಡಬಹುದು. ಸ್ನೇಹಿತರೆ, ತುಳಸಿ ಗಿಡ ನಮ್ಮ ಸಂಸ್ಕೃತಿ, ಆರೋಗ್ಯ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕ. ಅದನ್ನು ಭಯದಿಂದಲ್ಲ, ಭಕ್ತಿಯಿಂದ ಮತ್ತು ಕಾಳಜಿಯಿಂದ ನೋಡಿಕೊಳ್ಳಬೇಕು. ತುಳಸಿ ಒಣಗಿದರೆ ಅದನ್ನು ಕೇವಲ ಅಶುಭ ಎಂದು ಭಾವಿಸದೆ ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳನ್ನು ಗಮನಿಸಬೇಕು. ಸ್ವಚ್ಛತೆ, ಸಕಾರಾತ್ಮಕ ವಾತಾವರಣ ಮತ್ತು ಸರಿಯಾದ ಆರೈಕೆ ಇದ್ದರೆ ತುಳಸಿ ಸದಾ ಹಸಿರಾಗಿ ನಳನಳಿಸುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಭಾರತೀಯ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.